ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಅನ್ಕೊಂತಿರ್ಬೋದು. ಯಾಕಪ್ಪ ಅಂತಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅಂದರೆ SC ಮತ್ತು ST ಕಾಸ್ಟ್ನವರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಪ್ಪ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಈ ವಿಡಿಯೋ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗಬೇಕು. ಸೊ ಅದಕ್ಕೋಸ್ಕರ ಸೊ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಮತ್ತು ಡಾಕ್ಟರ್ HK ಪಾಟೀಲ್ ಅವರು ಸೊ ಏನು ಮಾಡಿದ್ದಾರೆ, ಒಂದು ನಮಗೆ ಹೊಸ ಸ್ಕೀಮ್ ಕೊಟ್ಟಿದ್ದಾರೆ ಕರ್ನಾಟಕ ವತಿಯಿಂದ. ಸೊ ಅದು ಏನಂತ ನೋಡೋಣ. ನೋಡಿ ಇಲ್ಲಿ, ಸೊ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಹಮ್ಮಿಕೊಂಡಿರೋ ಕಾರ್ಯಕ್ರಮಗಳು. ಅಂದರೆ ಇದು ಪ್ರವಾಸೋದ್ಯಮ ಇಲಾಖೆಯವರು ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸೊ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಕಾರ್ಯಕ್ರಮವಾಗಿದೆ. ಸೊ ಅದು ಏನಿದೆಯಪ್ಪ ನೋಡೋಣ. ಸೊ ಆತಿಥ್ಯ ಕ್ಷೇತ್ರದಲ್ಲಿ ಸಣ್ಣ ಉದ್ಯಮಿದಾರರನ್ನು ಉತ್ತೇಜಿಸಲು ಒಂದು ತಿಂಗಳ ಕೌಶಲಾಭಿವೃದ್ಧಿ ತರಬೇತಿ ಹಾಗೂ ಮೊಬೈಲ್ ಕ್ಯಾಂಟೀನ್ ಖರೀದಿಸಲು ಸಹಾಯಧನ ಕಾರ್ಯಕ್ರಮ. ಅಂದರೆ ಮೊದಲು ಒಂದು ತಿಂಗಳು ಅವರು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಡ ತಕ್ಷಣ ಸೊ ಅವ್ರೇನಪ್ಪ ಅಂತಂದರೆ ಒಂದು ಸಹಾಯಧನ ಮಾಡ್ತಾರೆ. ಸೊ ಲೈಕ್ ಸಬ್ಸಿಡಿ ಥರ ನಿಮಗೆ ಒಂದು ಸಹಾಯಧನ ಮಾಡ್ತಾರೆ. ಸೊ ನೆಕ್ಸ್ಟ್ ಏನೇನು ಕೊಟ್ಟಿದ್ದಾರೆ ನೋಡೋಣ. ಎಂಟರ್ಪ್ರೆನ್ಯೂರ್ಶಿಪ್ ಪ್ರೋಗ್ರಾಮ್. ಈ ಅತಿಥಿ ಕ್ಷೇತ್ರದಲ್ಲಿ ಸಣ್ಣ ಉದ್ಯಮಿರಾಗಲು ಅಭ್ಯರ್ಥಿಗಳಿಗೆ ಊಟ, ವಸತಿ ಹಾಗೂ ಪ್ರೋತ್ಸಾಹಧನ ಜೊತೆಗೆ KSDTC ಸಂಸ್ಥೆ ಮೂಲಕ ಒಂದು ತಿಂಗಳ ತರಬೇತಿ ನೀಡಲಾಗುವುದು. ಅಂದರೆ ಅತಿಥಿ ಕ್ಷೇತ್ರದಲ್ಲಿ ಸಣ್ಣ ಉದ್ಯಮಿದಾರರಾಗಲು ಅಂದರೆ ನೀವು ಚಿಕ್ಕ ಬಿಸ್ನೆಸ್ಮ್ಯಾನ್ ಆಗಲು ನೀವು ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ಅವರಿಗೆ ಊಟ ಮತ್ತು ವಸತಿ ಮತ್ತು ಸಹಾಯಧನ ಜೊತೆಗೆ KSDTC ಸಂಸ್ಥೆ ಮೂಲಕ ಒಂದು ತಿಂಗಳ ತರಬೇತಿ. ಅಂದರೆ ಒಂದು ತಿಂಗಳು ನಿಮಗೆ ಊಟ, ವಸತಿ ಜೊತೆಗೆ ನಿಮಗೆ ಪ್ರೈಸ್ ಮನಿ ಅಂದರೆ ಸಹಾಯಧನ ಮುಖಾಂತರ ನಿಮಗೆ ತರಬೇತಿ ಕೊಡ್ತಾರೆ, ಅಂದರೆ ಟ್ರೈನಿಂಗ್ ಕೊಡ್ತಾರೆ. ಸೊ ಮೊಬೈಲ್ ಕ್ಯಾಂಟೀನ್ ಖರೀದಿಸಲು ಸಹಾಯಧನ. ಮೇಲಿನ ಎಂಟರ್ಪ್ರೆನ್ಯೂರ್ಶಿಪ್ ಪ್ರೋಗ್ರಾಮ್ ತರಬೇತಿ ಪಡೆದು ಪ್ರಮಾಣಪತ್ರ ಹೊಂದಿದವರಿಗೆ ಸಣ್ಣ ಉದ್ಯಮಿದಾರರಾಗಲು ಪ್ರವಾಸಿ ತಾಣಗಳಲ್ಲಿ ಕಾರ್ಯನಿರ್ವಹಿಸಲು ಮೊಬೈಲ್ ಕ್ಯಾಂಟೀನ್ ಖರೀದಿಸಲು ಪ್ರತಿ ಅಭ್ಯರ್ಥಿಗೆ ಘಟಕದ ವೆಚ್ಚದ 70% ಅಥವಾ ಗರಿಷ್ಠ 5 ಲಕ್ಷಗಳ ಸಹಾಯಧನ ವಿತರಿಸಲಾಗುವುದು. ನೋಡಿ, ಒಂದು ತಿಂಗಳು ಅವರೇ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಒಂದು ಟ್ರೈನಿಂಗ್ ಕೊಟ್ಟು ಒಂದು ಮಂತ್ ಟ್ರೈನಿಂಗ್ ಕೊಟ್ಟು ನಿಮಗೆ ಮೊಬೈಲ್ ಕ್ಯಾಂಟೀನ್ ಖರೀದಿಸಲು 70% ಕೊಡ್ತಾರಂತೆ ನೋಡಿ ಸಬ್ಸಿಡಿ, ಮತ್ತು ಗರಿಷ್ಠ 5 ಲಕ್ಷದವರೆಗೂ ಸಹಾಯಧನ ಕೊಡ್ತಾರೆ. ನೋಡಿ, ಯಾರಾದರೂ ಕೊಡ್ತಾರಾ 5 ಲಕ್ಷದವರೆಗೆ ಸಹಾಯಧನ. ಸೊ ನೆಕ್ಸ್ಟ್ ಬಂದು ಏನೇನು ಬೇಕಪ್ಪ ಅಂತಂದರೆ ಫಲಾನುಭವಿ. ಇದಕ್ಕೆ ಅರ್ಹತೆ ಏನಿರಬೇಕಪ್ಪ ಅಂತಂದರೆ ಇದಕ್ಕೆ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ನೋಡಿ. ಅಂದರೆ ಸೊ ಇಲ್ಲಿ ನೋಡಿ, ಫಲಾನುಭವಿಯ ವಂತಿಗೆ ವಾಹನ ಒಟ್ಟು ವೆಚ್ಚದಲ್ಲಿ 50%. ಸೊ ಹಣಕಾಸು ಸಂಸ್ಥೆಗಳು, ಬ್ಯಾಂಕ್ ಸಾಲ, ವಾಹನ ಒಟ್ಟು ವೆಚ್ಚದಲ್ಲಿ ಉಳಿದ ಮೊತ್ತ. ಸೊ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸಣ್ಣ ಉದ್ಯಮಿದಾರರಿಗೆ ಮೊದಲು ಆದ್ಯತೆ ನೀಡಲಾಗುವುದು. ಸೊ ಇದು ಫಂಕ್ಷನ್ ನಡೀತಾ ಇದೆಯಲ್ಲ, ಈ ಫಂಕ್ಷನಲ್ಲಿ ಮೊದಲು ಮಹಿಳೆಯರು ಯಾರು ಅಪ್ಲಿಕೇಶನ್ ಹಾಕ್ತಿಲ್ಲ ಸೊ ಅವರಿಗೆ ಮೊದಲು ಆದ್ಯತೆ ಕೊಡ್ತಾರೆ. ಸೊ ಅರ್ಜಿದಾರರು 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು. ಮೊದಲು ನೀವು SLC ಪಾಸ್ ಆಗಿರಬೇಕು. ಸೊ ಕನಿಷ್ಠ 20ರಿಂದ 45 ವರ್ಷದೊಳಗೆ ಆಗಿರಬೇಕು. ಅಂದರೆ ಕನಿಷ್ಠ 20 ವರ್ಷ ಮೇಲಾಗಿರಬೇಕು, 45 ವರ್ಷ ಒಳಗಡೆ ಇರಬೇಕು. ಸೊ ಅರ್ಜಿದಾರರು ಲಘು ವಾಹನ ಚಾಲನಾ ಪರವಾನಗಿ ಪಡೆದಿರಬೇಕು, ನೀವು ಲೈಸೆನ್ಸನ್ನು ಪಡೆದಿರಬೇಕು. ಸೊ ಅರ್ಜಿದಾರರು ಯಾವ ಜಿಲ್ಲೆಯ ನಿವಾಸಿಯಾಗಿದ್ದಾರೋ ಅದೇ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬೇಕು. ನೀವು ಯಾವ ಜಿಲ್ಲೆಯಲ್ಲಿ ಇರ್ತೀರಾ ಆ ಜಿಲ್ಲೆಯಲ್ಲಿ ಮಾತ್ರ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಮೇಲ್ಕಂಡ ತರಬೇತಿಗಳಿಗೆ ಅರ್ಜಿಗಳನ್ನು ಆಯಾ ಜಿಲ್ಲೆಯ ಉಪಸಹಾಯ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ ಕಚೇರಿಗಳಲ್ಲಿ ಇಲಾಖೆಯ ವೆಬ್ಸೈಟು karnataka.tourism.org ಅಥವಾ ಸೇವಾ ಸಿಂಧು ಪೋರ್ಟಲ್ ಹಾಗೂ ಬಾಪೂಜಿ ಸೇವಾ ಕೇಂದ್ರ ಅಲ್ಲಿ ಸಲ್ಲಿಸಬಹುದು. ಸೊ ಹೆಚ್ಚಿನ ಮಾಹಿತಿಗಾಗಿ ಹಿಂದಿನ ಪುಟದಲ್ಲಿರುವ ಉಪನಿರ್ದೇಶಕರು, ಸಹಾಯ ನಿರ್ದೇಶಕರು ಕಚೇರಿಯನ್ನು ಸಂಪರ್ಕಿಸಬಹುದು. ಸೊ ನೀವು ಅಪ್ಲಿಕೇಶನ್ ಇಲ್ಲಿ ಹಾಕಬೇಕಪ್ಪ ಅಂತಂದರೆ ಇಲ್ಲಿ ಒಂದು ವೆಬ್ಸೈಟ್ ಇದೆ. ಇಲ್ಲಿ 3 ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡು, ಕರ್ನಾಟಕ ಟೂರಿಸಂ ಅಂತ, ಸೊ ಸೇವಾ ಸಿಂಧು ಮತ್ತು ಬಾಪೂಜಿ ಸೇವಾ ಕೇಂದ್ರ ಅಂತ. ಈ 3 ವೆಬ್ಸೈಟ್ದಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ ಯಾವ ಥರ ಇರುತ್ತೆ ಕ್ಯಾಂಟೀನ್ ಅಂತ, ಮೊಬೈಲ್ ಕ್ಯಾಂಟೀನ್ ಅಂತ. ಸೊ ನೋಡಿ ಈ ಥರ ಇರುತ್ತೆ ಮೊಬೈಲ್ ಕ್ಯಾಂಟೀನ್ ಅಂತ. ನೋಡಿ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಮೊಬೈಲ್ ಕ್ಯಾಂಟೀನ್ ಅಂತ ಈ ಥರ ಇರುತ್ತೆ. ಸೊ ಈ ಥರ ನಿಮಗೆ ಒಂದು ಕ್ಯಾಂಟೀನನ್ನು ನಿಮಗೆ ಹಾಕ್ಕೊಡ್ತಾರೆ. ಸೊ ನಿಮಗೆ 5 ಲಕ್ಷ ತನಕ ಒಂದು ಸಹಾಯಧನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಈ ಅರ್ಜಿ ಹೇಗೆ ಸಲ್ಲಿಸಬೇಕಂತ ಬೇಕಾದರೆ ನಿಮಗೆ ಕಮೆಂಟ್ ಮಾಡಿ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ ಸೊ ಹೇಳ್ಕೊಡ್ತೇನೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಇನ್ನೂ ನಿಮಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಇನ್ನೂ ಯಾವುದಾದ್ರು ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಬಂದರೆ ನಿಮಗೆ ಹೇಳ್ಕೊಡ್ತೇನೆ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಮ ಎಲ್ಲ ಪರಿಶಿಷ್ಟ ಜಾತಿದವರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.